ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರೇ, ಮುಂಬರುವ ಹುಣ್ಣಿಮೆಯ ದಿನ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಮಕರ ರಾಶಿಯವರೇ, ಮುಂಬರುವ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಂಪೂರ್ಣವಾಗಿ ಮಾಹಿತಿಯನ್ನಾದ ತಿಳಿಸ್ಕೊಡ್ತಿದ್ದೀನಿ. ಮಕರ ರಾಶಿಯವರಿಗೆ ಮುಂಬರುವ ಹುಣ್ಣಿಮೆಯ ದಿನದಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಆದರೆ ಆಗ್ತಿರ್ತಕ್ಕಂಥದ್ದು. ಹೌದು, ಈಗ ನೀವು ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಮುಂಬರುವ ಹುಣ್ಣಿಮೆಯ ನಂತರದ ಜೀವನಕ್ಕೂ ನೀವು ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು, ಪ್ರತಿಯೊಂದು ಕಹಿ ನೆನಪುಗಳು, ಆದರೆ ನೀವು ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ಎಲ್ಲ ರೀತಿಯ ಸಮಸ್ಯೆಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳೆಲ್ಲ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಹೌದು, ಲಕ್ಷ್ಮೀ ದೇವರ ಆಶೀರ್ವಾದ ಆದರೆ ಇದೀಗ ಮಕರ ರಾಶಿಯವರ ಮೇಲೆ ಇರಲಿದೆ. ಹೌದು, ಈಗ ಲಕ್ಷ್ಮೀ ದೇವರೇ ನಿಮಗೆ ಮಾರ್ಗದರ್ಶನವನ್ನಾದರೆ ನೀಡಲಿದ್ದಾರೆ ಮುಂಬರುವ ಹುಣ್ಣಿಮೆಯ ದಿನ. ಹೌದು, ಆದರೆ ಮಕರ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ವಿಚಾರವನ್ನು ನೀವು ಎಲ್ಲರೊಂದಿಗೂ ಸಹ ಹಂಚ್ಕೊಳ್ತಾ ಇರ್ತೀರಾ. ಹೌದು, ನಿಮ್ಮ ಮುಂದಿನ ಯೋಚನೆಗಳನ್ನು, ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತಿದ್ರೆ, ಮನೆ ಖರೀದಿ ಮಾಡ್ತಿದ್ರೆ, ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಿದ್ರೆ, ಅಥವಾ ವಾಹನ ಖರೀದಿ ಮಾಡ್ತಿದ್ರೆ, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರೊಂದಿಗೂ ಸಹ ಹಂಚ್ಕೊಳ್ತಾ ಇರ್ತೀರ. ಅದು ನಿಮ್ಮ ಕುಟುಂಬಸ್ಥರ ಜೊತೆ, ಅಥವಾ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಂಬಂಧಿಕರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ ನೀವು ಹಂಚ್ಕೊಳ್ತಾ ಇರ್ತೀರ. ಆದರೆ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ ಹುಣ್ಣಿಮೆಯ ದಿನದಿಂದ ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಬದಲಾವಣೆಗಳನ್ನು, ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ದೈವಿಕ ಪವಾಡಗಳನ್ನು ಸಹ ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಆದಷ್ಟು ಈ ವಿಚಾರಗಳನ್ನೆಲ್ಲ ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಮಕರ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಮಕರ ರಾಶಿಯವರು ಇಷ್ಟು ದಿನ ಪ್ರತಿದಿನ ಎದ್ದ ನಂತರ ಒಂದೊಂದು ಸಮಸ್ಯೆಗಳಾದರೆ ಉಂಟಾಗ್ತಿತ್ತು. ಹೌದು, ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು, ನೀವು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂತಂದರೆ ಅದರಲ್ಲಿ ಅಡೆತಡೆಗಳು ಉಂಟಾಗ್ತಿತ್ತು. ಅದೇ ರೀತಿ ನಿಮ್ಮ ವೃತ್ತಿ ಜೀವನದಲ್ಲೂ ಸಹ ಹಲವಾರು ಸಮಸ್ಯೆಗಳಾದರೆ ಉಂಟಾಗ್ತಿತ್ತು. ನಿನ್ನೆಯ ಸಮಸ್ಯೆಯನ್ನು ಬಗೆಹರಿಸುವಷ್ಟರಲ್ಲೇ ಮತ್ತೊಂದು ಇವತ್ತಿನ ಸಮಸ್ಯೆ ಆದರೆ ಉಂಟಾಗ್ತಿತ್ತು. ಈ ರೀತಿ ಮಾನಸಿಕ ನೆಮ್ಮದಿ ಆದರೆ ನಿಮಗೆ ಸಿಗ್ತಿರಲಿಲ್ಲ. ಈ ಎಲ್ಲ ರೀತಿ ಕಷ್ಟಗಳು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಹಿ ನೆನಪುಗಳೆಲ್ಲ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಮಕರ ರಾಶಿಯವರ ಸ್ವಭಾವ ಎಂಥದ್ದು ಅಂತಂದರೆ, ನೀವು ಮೇಲಕ್ಕೆ ಎಷ್ಟೇ ಒರಟಾಗಿ ಮಾತನಾಡಿದರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದಂತೆ, ಯಾವುದೇ ರೀತಿ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದಂತೆ ತುಂಬ ಮೃದು ಮನಸ್ಸು, ತುಂಬ ಪ್ರಾಮಾಣಿಕವಾಗಿರ್ತಕ್ಕಂತಹ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ಮಕರ ರಾಶಿಯವರೇ. ಹೌದು, ನೀವು ಮೇಲಕ್ಕೆ ಎಷ್ಟೇ ಒರಟಾಗಿ ಮಾತನಾಡಿದರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿ ಘಟನೆಗಳು, ಕಹಿ ನೆನಪುಗಳನ್ನು ನೀವು ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀರ. ಹೌದು, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು, ಆ ಒಂದು ಕಹಿ ನೆನಪನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಬದಲಿಗೆ ನಿಮ್ಮನ್ನು ನೋಡುವವರಿಗೆ, ಹೊರ ಜಗತ್ತಿಗೆ ನೀವು ತುಂಬ ಸಂತೋಷದಿಂದ ನಗು ನಗುತ್ತಾ ಕಾಣ್ತೀರಾ. ಇದರ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ, ನಿಮ್ಮ ಒಂದು ನೋವನ್ನು ಇತರರೊಂದಿಗೆ, ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ ಹೇಳಿ ಅವರನ್ನು ಸಹ ನೀವು ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು, ಬದಲಿಗೆ ಹೊರ ಜಗತ್ತಿಗೆ ಎಲ್ಲರಿಗೂ ಸಹ ಸಂತೋಷ, ಖುಷಿಯನ್ನು ಹಂಚ್ತಾ ಇರ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ಮಕರ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳಿಗೆ, ಕಹಿ ನೆನಪುಗಳಿಗೆ ನೀವು ದೇವರನ್ನು ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ. ಹೌದು, ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ, ಯಾರಿಗೂ ಸಹ ದ್ರೋಹ ಮಾಡಿಲ್ಲ, ಆದರೆ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂಬಂತೆ ನೀವು ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಿ ಅಲ್ಲವೇ? ಹಾಗಾಗಿ ಈಗ ಸಾಕ್ಷಾತ್ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ಮಕರ ರಾಶಿಯವರ ಮೇಲೆ ಇರಲಿದೆ ಮುಂಬರುವ ಹುಣ್ಣಿಮೆಯ ದಿನ. ಹೌದು, ಮುಂಬರುವ ಈ ಹುಣ್ಣಿಮೆಯ ದಿನ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಗಳಾದರೆ ಆಗ್ತಿರ್ತಕ್ಕಂಥದ್ದು. ಹೌದು, ಇಷ್ಟು ದಿನ ಮಕರ ರಾಶಿಯವರು ಪ್ರತಿದಿನ ಒಂದೊಂದು ಸಮಸ್ಯೆಯ ಜೊತೆಗೆ ನೀವು ಸವಾಲುಗಳನ್ನು ಸಹ ಎದುರಿಸಿದ್ದೀರಾ. ಹೌದು, ಹಾಗೆ ಎದುರಿಸುವಾಗ ನೀವು ನಿಮ್ಮ ಧರ್ಮ ಮಾರ್ಗವನ್ನು,
ಬಿಡಲಿಲ್ಲ. ಹಾಗಾಗಿ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರಲಿದೆ. ಹೌದು, ಇದರಿಂದ ನಿಮ್ಮ ಆತ್ಮವಿಶ್ವಾಸನೂ ಸಹ ಹೆಚ್ಚಾಗ್ತಕ್ಕಂಥದ್ದು. ಯಾವುದೇ ರೀತಿ ಒಂದು ಹೊಸ ಶುಭ ಕಾರ್ಯವನ್ನು ಆಗಿರ್ಬೋದು ಅಥವಾ ಒಂದು ಹೊಸ ಯೋಜನೆಯಲ್ಲಿ ನೀವು ಹಣದ ಹೂಡಿಕೆಯನ್ನು ಮಾಡೋದಾಗಿರ್ಬೋದು, ಈ ರೀತಿ ಯಾವುದೇ ಒಂದು ಹೊಸ ಕಾರ್ಯವನ್ನು ಮಾಡೋದಕ್ಕೆ ನಿಮ್ಮೊಳಗೆ ಆತಂಕ, ಭಯ ಎಲ್ಲ ದೂರ ಆಗಿ ಆತ್ಮವಿಶ್ವಾಸ ಆದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಮಕರ ರಾಶಿಯವರ ಜೀವನದಲ್ಲಿ ಮುಂಬರುವ ಹುಣ್ಣಿಮೆಯಿಂದ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರುತ್ತೆ ಮಕರ ರಾಶಿಯವರೇ. ಹೌದು, ತುಂಬ ಜನ ಮಕರ ರಾಶಿಯವರು ಸಂಕಷ್ಟ ಆದರೆ ಪಡ್ತಿರ್ತಾರೆ. ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ಎಷ್ಟೇ ಶ್ರಮ ಪಟ್ಟರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಬೇರೆ ಯಾರಿಗೋ ಹೋಗ್ತಿತ್ತು. ಈ ವಿಚಾರಗಳನ್ನೆಲ್ಲ ಪ್ರತಿದಿನ ಹಗಲು ರಾತ್ರಿ ಇದರ ಬಗ್ಗೆನೇ ಯೋಚನೆ ಮಾಡ್ತಾ ದುಃಖಿತರಾಗ್ತಿದ್ರಿ ಅಲ್ಲವೇ? ಹಾಗಾಗಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಆದರೆ ಮುಂಬರುವ ಈ ಒಂದು ಹುಣ್ಣಿಮೆಯ ದಿನದಿಂದ ನಿಮ್ಮ ಜೀವನದಲ್ಲಿ ಪ್ರಾಪ್ತಿ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ನೀವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿರ್ತಕ್ಕಂತಹ ಮೇಲಾಧಿಕಾರಿಗಳು ಈಗ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಇದರಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮ್ಮನ್ನು ಈ ಸಮಯದಲ್ಲಿ ಹುಡುಕಿಕೊಂಡು ಬರ್ತಕ್ಕಂಥದ್ದು ಮಕರ ರಾಶಿಯವರೇ. ಹೌದು, ಧನಲಾಭ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು. ಹೌದು, ಸುಮಾರು ವರ್ಷಗಳಿಂದ ನೀವು ಯಾವುದಾದ್ರೂ ಒಂದು ಯೋಜನೆಯಲ್ಲಿ ನೀವು ಹಣದ ಹೂಡಿಕೆಯನ್ನು ಮಾಡಿದರೆ ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಎಂಬಂತೆ ನೀವು ಭಾಸವಾಗಿ ಅದನ್ನು ಮರೆತಿದ್ರೆ, ಅದು ಸುಮಾರು ವರ್ಷಗಳಿಂದ ಹಣದ ಹೂಡಿಕೆ ಆಗಿ ಮಾಡಿದ್ರಲ್ಲ ಆ ಒಂದು ಜಾಗದಿಂದ ಹೆಚ್ಚಿನ ನಿರೀಕ್ಷೆಗೂ ಮೀರಿದ ಧನಲಾಭವನ್ನು ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಲಿದ್ದೀರಿ. ಹೌದು, ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಹಣ ಬರ್ತಕ್ಕಂಥ ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು. ಹೌದು, ಈಗ ಧನಲಾಭ ಪ್ರಾಪ್ತಿಯಾಗಿರುವ ಕಾರಣದಿಂದಾಗಿ ಅನಗತ್ಯ ಖರ್ಚುಗಳನ್ನು ಮಾಡುವುದನ್ನು ನಿಲ್ಲಿಸಬೇಕಾಗಿರುತ್ತೆ. ಹೌದು, ಈ ಸಮಯದಲ್ಲಿ ಹೆಚ್ಚು ಖರ್ಚು ಬೇಡ ಆಗಿರುತ್ತೆ. ಹಾಗಾಗಿ ಈಗ ಬಂದಿರತಕ್ಕಂತಹ ಧನಲಾಭದ ಮೂಲಕ ಹಣವನ್ನು ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಮಕರ ರಾಶಿಯವರೇ. ಅದೇ ರೀತಿ ಮುಂಬರುವ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ, ಯಶಸ್ಸಾದರೆ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು. ಹೌದು, ಇದಕ್ಕೋಸ್ಕರನೂ ಸಹ ಮಕರ ರಾಶಿಯವರು ತುಂಬ ದಿನಗಳಿಂದ ಕಾಯ್ತಾನೆ ಇದ್ದೀರಾ. ಹೌದು, ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಯಶಸ್ಸು, ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ. ಹಾಗಾಗಿ ಮುಂಬರುವ ಹುಣ್ಣಿಮೆಯಿಂದ ಮಕರ ರಾಶಿಯವರ ಜೀವನದಲ್ಲಿ ಯಶಸ್ಸು, ಅದೃಷ್ಟ ಆದರೆ ಪ್ರಾಪ್ತಿಯಾಗಲಿದೆ. ನಿಮ್ಮ ಕುಟುಂಬದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ರೀತಿ ಕಲಹಗಳು ಮತ್ತು ಭಿನ್ನಾಭಿಪ್ರಾಯಗಳು, ಅದೇ ರೀತಿ ವಾದ ವಿವಾದಗಳು, ಜಗಳಗಳು ಎಲ್ಲನೂ ಸಹ ಈ ಸಮಯದಲ್ಲಿ ದೂರ ಆಗಿ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಆದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳು ಈ ಸಮಯದಲ್ಲಿ ನಿಮ್ಮನ್ನು ತಡೆಯಲು ಅಥವಾ ನಿಮ್ಮ ಮಾರ್ಗದರ್ಶನವನ್ನು ತಪ್ಪಿಸಲು ಪ್ರಯತ್ನ ಪಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಶತ್ರುಗಳಿಂದ ಆದಷ್ಟು ಈ ಸಮಯದಲ್ಲಿ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಮಕರ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಆರೋಗ್ಯದ ಸಮಸ್ಯೆಗಳು ಈ ಸಮಯದಲ್ಲಿ ಸುಧಾರಣೆ ಆದರೆ ಆಗ್ತಕ್ಕಂಥದ್ದು. ಹೌದು, ಆದಷ್ಟು ಈ ಸಮಯದಲ್ಲಿ ಮಕರ ರಾಶಿಯವರು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳೋದು ಉತ್ತಮ ಆಗಿರುತ್ತೆ. ಆದಷ್ಟು ತಾಳ್ಮೆಯಿಂದ ಇದ್ದರೆ ಹೆಚ್ಚಿನ ಫಲಗಳನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ವಾದಗಳು ವಿವಾದಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಹೌದು, ಆದಷ್ಟು ತಾಳ್ಮೆಯಿಂದ ಇರಿ. ಮತ್ತು ಇನ್ನೊಬ್ಬರ ಬಗ್ಗೆ ಆಲೋಚನೆಯನ್ನು ಮಾಡೋದನ್ನು ಬಿಟ್ಬಿಡಿ. ಹೌದು, ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಎಂಬುವ ಆಲೋಚನೆಯನ್ನು ಬಿಟ್ಟು ಧೈರ್ಯದಿಂದ ಜೀವನದಲ್ಲಿ ಮುನ್ನಡೆದ್ರೆ ಹೆಚ್ಚಿನ ಯಶಸ್ಸು, ಅದೃಷ್ಟ ಆದರೆ ನಿಮ್ಮದಾಗ್ತಕ್ಕಂಥದ್ದು ಮಕರ ರಾಶಿಯವರೇ. ಅದೇ ರೀತಿ ಸಕಾರಾತ್ಮಕ ಶಕ್ತಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲೆಲ್ಲ ಶಕ್ತಿಗಳಿದ್ದರೆ ಆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲೂ ಸಹ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳು ದೂರ ಆಗಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಿಂತಿರ್ತಕ್ಕಂತಹ ಎಲ್ಲ ರೀತಿ ಕೆಲಸಗಳಾದರೆ ಈ ಸಮಯದಲ್ಲಿ ಪೂರ್ಣ ಆಗ್ತಕ್ಕಂಥದ್ದು ಮಕರ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಹೊಸ ಹೊಸ ಅವಕಾಶಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಮಕರ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಈ ಸಮಯದಲ್ಲಿ ಪುಣ್ಯ ಆದರೆ ಪ್ರಾಪ್ತಿಯಾಗಲಿದೆ. ಅದೇ ರೀತಿ ಅಪರಿಚಿತ ವ್ಯಕ್ತಿಯಿಂದ ನೀವು ಸಹಾಯವನ್ನು ಸಹ ಪಡ್ಕೊಳ್ತೀರಾ ಈ ಸಮಯದಲ್ಲಿ. ಹೌದು, ನೀವು ಸಹಾಯವನ್ನು ಮಾಡಿ ಅಂತೂ ಕೇಳೋದಿಲ್ಲ, ಆದರೂ ಸಹ ಅಪರಿಚಿತ ವ್ಯಕ್ತಿ ನಿಮ್ಮ ಅಗತ್ಯತೆಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಸಹಾಯವನ್ನಾದರೆ ಮಾಡ್ತಾರೆ. ಹೌದು, ಅದೇ ರೀತಿ ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಉದ್ಯೋಗದ ಅವಕಾಶವೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಲ್ಮಶಗಳು, ನಕಾರಾತ್ಮಕ ಶಕ್ತಿಗಳೆಲ್ಲನೂ ಸಹ ದೂರ ಆಗಿ ಮಾನಸಿಕ ಒತ್ತಡ ಕಡಿಮೆಯಾಗೋದ್ರ ಮೂಲಕ ಮನಸ್ಸು ಹಗುರ ಆಗಿ ಮಾನಸಿಕ ಶಾಂತಿ, ನೆಮ್ಮದಿಯಾದರೆ ಈ ಸಮಯದಲ್ಲಿ
ಪ್ರಾಪ್ತಿಯಾಗ್ತಕ್ಕಂಥದ್ದು ಮಕರ ರಾಶಿಯವರೇ. ಅದೇ ರೀತಿ ನಿಮ್ಮ ಅದೃಷ್ಟ ಶುರುವಾದಾಗ ದೈವಿಕ ಕನಸುಗಳಾದರೆ ಬರುತ್ತೆ. ಹೌದು, ಇದ್ದಕ್ಕಿದ್ದಂಗೆ ಕನಸಿನಲ್ಲಿ ದೇವರ ಕನಸಾದರೆ ಬರ್ತಕ್ಕಂಥದ್ದು, ಅಥವಾ ದೇವರ ಹಾಡುಗಳು ಕೇಳಿಸ್ತಕ್ಕಂಥದ್ದು, ದೇವಸ್ಥಾನದ ಗಂಟೆಯ ಶಬ್ದ ನಿಮ್ಮ ಕಿವಿಗೆ ಬೀಳ್ತಕ್ಕಂಥದ್ದು, ಈ ರೀತಿ ದೈವಿಕ ಕನಸುಗಳು ಬಂದ ನಂತರ ನೀವು ಇದನ್ನು ನಿರ್ಲಕ್ಷಿಸಬಹುದಾಗಿರುತ್ತೆ. ಹೌದು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸೂಕ್ಷ್ಮವಾಗಿ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದರೆ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಹೌದು, ಇದು ಮಕರ ರಾಶಿಯವರ ಮುಂಬರುವ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಬದಲಾವಣೆಗಳ ಮಾಹಿತಿಯಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.